ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 4 ಗಂಟೆಯಲ್ಲಿ ನೀವು ಮುಚ್ಚಿ ದೀಪ ಹಚ್ಚಿ ಜಾಗಟೆ ಹೊಡೀರಿ ಅಂತ ಹೇಳಿದ್ರು ಕೂಡ ಅವ್ರು ಹೇಳ್ದಂಗೆಲ್ಲ ನಾವು ಕುಣಿದಿದ್ದೇವೆ. ಲಾಕ್ಡೌನ್ ಆಯಿತು, ಸೀಲ್ ಡೌನ್ ಆಯಿತು, ಬ್ರೇಕ್ ಡೌನು ಆಗೋಯ್ತು. ಸೊ ಎಲ್ಲ ಮುಗೀತು. ಲಾಕ್ಡೌನ್ ಅಂತ ಇರೋದು ಪ್ರಿಪರೇಷನ್ ಮಾಡ್ಕೊಳ್ಳಕ್ಕೆ. ಯಾವ ಪ್ರಿಪರೇಷನ್ 120 ದಿನ ಆದರೂ ಅವ್ರ ಕೈಲಿ ಮಾಡ್ಕೊಳಕ್ ಆಗಲಿಲ್ಲ. ನಿಮ್ದೇ ಬಳ್ಳಾರಿಲಿ ನೀವು ಹಾಸ್ಪಿಟ್ಲ್ಗೆ ಹೋಗಿ ನೀವು ವಿಚಾರಿಸ್ಬೇಕು. ಜನರನ್ನ ರೋಗಿಗಳನ್ನ ಮಾತಾಡ್ಸೋರಿಲ್ಲ. ರೋಗಿಗಳ ಹತ್ರ ಸುಲಿಗೆ. ಯಾರು ಹಾಸ್ಪಿಟ್ಲಿಗೆ ಸೇರಿ ಈಚೆ ಬಂದಿದ್ದಾರಲ್ಲ ಅವರು ಗೋಳಿನ ಕತೆ ಇದೆಯಲ್ಲ, ಎಷ್ಟು ಸಿನಿಮಾಗಳು ತೆಗಿಬೋದು ಆ ನೋವಿನ ಕತೆನ. ನಾನು ಬೆಂಗಳೂರಿಗೆ ಹೋಗಿ ಒಂದು ವಾಟ್ಸಪ್ ನಂಬರ್ ಅನ್ನ ನಾನು ಡಿಕ್ಲೇರ್ ಮಾಡೋನಿದ್ದೇನೆ. ಇಲ್ಲಿಗೆ ಬರ್ಬೇಕಾದ್ರೆ ನಾನು ಹೆಸರು ಹೇಳುವುದಿಲ್ಲ. ಒಬ್ಬ ಮಾಜಿ ಮಂತ್ರಿ ಕೋವಿಡ್ ವಿಚಾರದಾಗ ಹಾಸ್ಪಿಟಲ್ ಸೇರಿಸಿದ್ರು. 17 ಲಕ್ಷ ಬಿಲ್ ಆಗಿದೆ 10 ದಿನಕ್ಕೆ. 17 ಲಕ್ಷ ಬೆಂಗಳೂರಲ್ಲಿ. ಅಂದ್ರೆ ಒಬ್ಬ ಮಾಜಿ ಮಂತ್ರಿಗೆ 17 ಲಕ್ಷ ಬಿಲ್ ಆಗಿದೆ ಅಂತ ಹೇಳಿದ್ರೆ ಇನ್ನ ಬೇರೆ ಸಾಮಾನ್ಯ ಜನದ ಬದುಕು ಯಾವ ರೀತಿ ಇರಬೇಕು ಅಂತ ಹೇಳಿ. ಈ ರೋಗ ಅವ್ರು ತೆಗೆದುಕೊಂಡು ಬಂದಿದ್ರ ರೋಗನ ಜನರಿಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೊರಗಡೆಯಿಂದ ಬಂದಂತ ಜನರನ್ನ ನೀವು ನಿಯಂತ್ರಣ ಮಾಡದೆ ನಿಲ್ಲಿಸದೆ ಇಡೀ ರೋಗವನ್ನ ನೀವು ನಿಭಾಯಿಸಕ್ಕಾಗದೆ ನೀವು ಹಂಚಿದ್ರಿ. ಅವ್ರಿಗೆ ಇವತ್ತು ನೀವು ಉಚಿತವಾಗಿ ಆರೋಗ್ಯದ ಸೇವೆಯನ್ನು ಮಾಡಕ್ಕಾಗದೆ ಯಾರು ಸೇರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಒತ್ತಡದ ಮೇಲೆ ಕೆಲವೆಲ್ಲ ನೀವು ಸೇರಿಸಿದ್ರಿ. ಎಷ್ಟೋ ರೆಕಾರ್ಡ್ಗಳು ನೆನ್ನೆಲ್ಲ ನಾನು ಕೇಳಿದೆ. ನಾನು ಗುಲ್ಬರ್ಗದಿಂದ ಬರ್ಬೇಕಾದ್ರೆ ಗಾಡಿಯಲ್ಲಿ ಹಾಕೊಂಡು ಯಾರ ನೋವು ಏನು ಅಂತ ಒಂದು 20 ರೆಕಾರ್ಡ್ಗಳನ್ನು ನಾನು ಕೇಳಿದೆ. ಒಬ್ಬನಿಗೆ ಏನೋ ಒಂದು ಸಂಕೇತವಾಗ್ತದೆ, 20 ಜನಕ್ಕೆ ಬಲವಂತವಾಗಿ ಎತ್ಕೊಂಡೋಗಿ ಅವ್ರನ್ನ ಕ್ವಾರಂಟೈನ್ ಮಾಡಿ ಅವರಿಗೆ ಕೊಡಬಾರ್ದು ಕಿರುಕುಳ ಕೊಟ್ಟು ತಿರುಗಿ ಅವ್ರಿಗೆ ದುಡ್ಡುಗಳು ಕೊಟ್ಕೊಂಡು ಈಚೆ ಬಂದು ಸುಮ್ಮನೆ 2 ಪಿಲ್ಸ್ ಕೊಟ್ಟು ಸರಿಯಾಗಿದ್ರು ಕೂಡ ಅವ್ರನ್ನ ಈ ಬಿಲ್ಗಳು ಮಾಡಿಕೊಂಡು ಈ ಉಸಲಿಯ ದಂಧೆ ಇದೆಯಲ್ಲ, ಒಂದ್ ಕಡೆ ಖರೀದಿ ಮಾಡಂತ ಎಲ್ಲ ವಸ್ತುದಲ್ಲೂ ಕೂಡ ಲೂಟಿ ಆಗಿದ್ದನ್ನ ನಾವೀಗಾಗಲೇ ನಿಮ್ಗೆ ಮುಂದೆ ಇಟ್ಟಿದ್ದೇವೆ. ಸುಮಾರು 2,000 ಕೋಟಿಯಷ್ಟು ಮೊನ್ನೆ ತಾನೇ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದು, ಉಗ್ರಪ್ಪನವರು, ನಮ್ಮ ನಾಯಕರುಗಳೆಲ್ಲ ಬಂದು ತಿಳಿಸಿದ್ದಾರೆ. ಈಗ ಪೇಷಂಟ್ಗಳನ್ನ ಹತ್ರ ಹಾಸ್ಪಿಟಲ್ ಅವ್ರ ಹತ್ರ ಪ್ರಾರಂಭದಲ್ಲೇ ನೀವೊಂದು ಕರೆದು ಮಾತುಕತೆ ಮಾಡಿದೆ. ಅವ್ರ ಮುಖಾಂತರ ಸುಲಿಗೆ, ಅದರಲ್ಲಿ ಭಾಗ. ಯಾರೋ 2 ಆಫೀಸರ್ ವಾಪಸ್ ಕೊಡಿಸಿದ್ದನ್ನ ನಾನು ಮಾಧ್ಯಮದಲ್ಲಿ ಓದಿದೆ. ಇಡೀ ಸರ್ಕಾರನೇ ನಾವು ಯಾರ ಹತ್ರ ಕೂಡ ನೀವು ಹಣನ ಕಲೆಕ್ಟ್ ಮಾಡಬೇಡಿ, ನೀವು ಹಣನ ನೀವೇ ತುಂಬಬೇಕು, ನೀವೇ ನಿಯಂತ್ರಣದ ಒಂದು ಪ್ರೈಸ್ ಘೋಷಣೆ ಮಾಡಿದ್ದೀರಿ. ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಕರ್ನಾಟಕ ಎಲ್ಲ ಸ್ಕೀಮ್ಗಳಿದೆ. ಆದ್ರೂ ಈ ರೀತಿ ಏನು ವಸೂಲಿ ನಡೀತಾ ಇದೆ, ಬಲವಂತವಾಗಿ ಕರ್ಕೊಂಡೋಗಿ ಪಾಸಿಟಿವ್ ಆದವ್ರನ್ನ ನೆಗೆಟಿವ್, ನೆಗೆಟಿವ್ ಆದವ್ರನ್ನ ಪಾಸಿಟಿವ್, ಇದೆಯಲ್ಲ, ಇದು ಒಂದು ವ್ಯಾಪಕವಾದಂತ ತನಿಖೆಗೆ ಸರ್ಕಾರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಇದಕ್ಕೆ ಒಂದು
ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹಣ 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 ಹಣ, ಸತ್ತ ಹೆಣದ ಮೇಲೂ ಕೂಡ ಬಾಯಿ ಬಿಡಿಸ್ಬಿಟ್ಟು ಹಣನ ತೆಗೆಯುವಂತ ಸರ್ಕಾರ ಈ ಸರ್ಕಾರ ಆಗಿದೆ. ನಿಯಂತ್ರಣ ಮಾಡಲಿಕ್ಕೆ ಎಷ್ಟು ಜನ ಮಂತ್ರಿಗಳು ಬಂದೋದ್ರು, ಎಷ್ಟು ಜನ ಮಂತ್ರಿಗಳು ಹಾಸ್ಪಿಟ್ಲ್ಗೆ ಹೋದ್ರು, ಎಷ್ಟು ಜನ ಮಂತ್ರಿಗಳು ಶವ ಸಂಸ್ಕಾರಕ್ಕೆ ಗೌರವವನ್ನು ಕೊಟ್ಟರು, ಸರ್ಕಾರ ಯಾವ ರೀತಿ ಹೆಣಗಳನ್ನ ಕಂಡ್ರು. ಇಡೀ ಬಳ್ಳಾರಿ ಎಷ್ಟು ಸ್ವಾಭಿಮಾನದ ಜನ ಬದುಕಿನ ಜನ, ಇಡೀ ಬಳ್ಳಾರಿ ಎಷ್ಟು ಹೆಸರಾಗಿದ್ದಂತ ಬಳ್ಳಾರಿಗೆ ಈ ಹೆಣವನ್ನ ಇಲ್ಲಿ ನೀವು ಬಿಸಾಕಿದ ರೀತಿ ಇದೆಯಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾನವೀಯತೆಗೆ ಒಂದು ದೊಡ್ಡ ಕಪ್ಪು ಚುಕ್ಕಿಯನ್ನ ಸರ್ಕಾರ ಆಗ್ತು ಅನ್ನೋದಕ್ಕೆ ನಿಮ್ಮಲ್ಲಿರಂತ ಮಾಧ್ಯಮ ಸ್ನೇಹಿತರು ಅದನ್ನ ದೃಶ್ಯಗಳನ್ನ ಬಿಡುಗಡೆ ಮಾಡೋದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವರ್ಚುವಲ್ ಮೀಟಿಂಗ್ ನಿಮ್ ಸೋಷಿಯಲ್ ಡಿಸ್ಟೆನ್ಸ್ ಮಾಡಕ್ಕಾಗಲ್ಲ ಅಂದ್ರೆ ವಿಡಿಯೋ ಈಗ ಎಲ್ಲ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಮಾಡಿದ್ರು ವರ್ಚುವಲ್ ಮೀಟಿಂಗ್. ಎಲ್ಲ ಮೆಂಬರ್ಸ್ ಎಲ್ಲೆಲ್ಲ ಅವ್ರ ಮನೇಲಿ ಕೂತ್ಕೊಂಡು ಈ ಪಬ್ಲಿಕ್ ಅಕೌಂಟ್ಸ್ ಮೀಟಿಂಗ್ ಮಾಡಿ ವಿಸಿಟ್ ಮಾಡಿ ಸೈಟ್ಗಳನ್ನ ಅರ್ಧ ಗಂಟೆ 1 ಗಂಟೆಗೆಲ್ಲ ಪುಸ್ತಕಗಳೆಲ್ಲ ತೆಗೆದಿಟ್ಟಿದೀವಿ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಕರೆದ್ರಲ್ಲ ಮುಖ್ಯಮಂತ್ರಿಗಳು. ಚೀಫ್ ಸೆಕ್ರೆಟರಿ ಹೇಳಿದೀನಿ ಅಂತ ಎಲ್ಲ ಮಾಡದನ್ನ ತಪ್ಪು ದಾಖಲೆಗಳ ಸಮೇತ ಈಗಾಗಲೇ ಕೋರ್ಟ್ಗೂ ಅಫಿಡವಿಟ್ ಮಾಡಿದ್ದಾರೆ. ನಮ್ಗೆ ಪ್ರತಿಯೊಂದು ನೋಡಿ ಎಲ್ಲ ಕಡೆ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇದ್ದಾರೆ ಎಷ್ಟೆಷ್ಟು ಅಂತ ನಮ್ಮ ಹತ್ರ ದಾಖಲೆ ಇದೆ. ಒಂದೊಂದಕ್ಕೂ ಎಷ್ಟೆಷ್ಟು ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಖರೀದಿ ಮಾಡ್ತು, ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತು, ಎಲ್ಲ ದಾಖಲೆ ಪ್ರತಿಯೊಂದು ಕೂಡ ನಮ್ಮ ಹತ್ರ ಇಲ್ಲಿದೆ. ನೆಕ್ಸ್ಟ್ ಈಗ ಫಸ್ಟ್ ಜನತಾನೇ ಅಲ್ಲ, ಈಗ ನೋಟಿಸ್ ನಮ್ ಕೊಟ್ಟವರಲ್ಲ, ನಾನು ಒಬ್ನೇ ಕೇಳ್ತಾ ಇದ್ದೀನ. ಒಬ್ಬ ನೀವು ಕೂಡ ನನಗೆ ಈ ದೇಶನ ಉಳಿಸ್ಲಿಕ್ಕೋಸ್ಕರ ಸಂವಿಧಾನದ ಪಿಲ್ಲರ್ಗಳು ನೀವು. ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ. ನೀವೇನೇನು ಪ್ರಿಂಟ್ ಮಾಡಿದಿರಿ ಅದೇ ನನಗೆ ತಿಳಿದು. ನೀವೇನೇನು ಹೇಳಿದಿರಿ ಇದ್ರ ಮೇಲೆ ನಾವು ಹೋಗಿದ್ದು. ಬೆಡ್ಡಿನ ವಿಚಾರ ನೀವೇ ತೋರಿಸಿದ್ ನಮ್ಗೆ 10,500 ಬೆಡ್ ಅಂತ. ಅಲ್ಲಿ ನೋಡಿದ್ರೆ ಬಾಡಿಗೆಗೆ ತಗೋತಾ ಇದೀವಿ ಅಂತ. ತಿರ್ಗಾ ಕೇಳಿದ ಮೇಲೆ ಇಲ್ಲ ನಾವು ಖರೀದಿ ಮಾಡ್ಬಿಡ್ತೀವಿ ಅಂತ. ತಿರ್ಗಾ ಅದನ್ನ ಹಾಸ್ಪಿಟಲ್ ಎತ್ಕೊಂಡು ನಿಮ್ಮ ಹಾಸ್ಟೆಲ್ಗೆ ಹಾಕ್ತೀವಿ ಅಂತ, ನಮ್ಮ ಮಕ್ಕಳಿಗೆ ಹಾಸ್ಟೆಲ್ಗೆ ಬಳ್ಳಾರಿ ಹಾಸ್ಟೆಲ್ ಕಳಿಸ್ತೀವಿ ಅಂತ ಹೇಳಿದ್ಮೇಲೆ ನಿಮ್ಮ ಮಂತ್ರಿಗಳ ಮನೆ ಕಳ್ಸಪ್ಪ LH ಕಳಿಸು ಅಂತ ಹೇಳಿದ್ಮೇಲೆ ಅದನ್ನ ಸುಡ್ತೀವಿ ಅಂತ ಹೇಳಿದ್ರು. ಇದಕ್ಕೆಲ್ಲ ಗೌರವ ರಕ್ಷಣೆ ಕೊಟ್ಟವರು ನೀವು ಮಾಧ್ಯಮದವರು, ನಿಮ್ಗೊಂದು ಸಲ್ಯೂಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಸೆಡ್ ಬಾಬ್ರಿ ಮಸೀದಿ ಒಂದು ಬಿಟ್ಬಿಟ್ಟು ಇನ್ನ ಯಾವ ದೇವಸ್ಥಾನ, ಯಾವ ಮಸೀದಿ, ಇನ್ನೊಂದು ವಿಚಾರ ಏನು ಮಾತಾಡಬಾರ್ದು, ಯಾವ ಸುದ್ದಿಗೂ ಹೋಗಬಾರ್ದು, ಈ ದೇಶದಲ್ಲಿ ಅಶಾಂತಿ ಮೂಡಲಿಕ್ಕೆ ಯಾರು ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ವರ್ಡಿಟ್ ಆಗಿದೆ. ಆ ವರ್ಡಿಟ್ ಆದ್ರೂ ಕೂಡ ಈ ರೀತಿ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಕಾಂಟ್ ಸ್ಟಾಪ್ ಹಿಮ್. ಮುಖ್ಯಮಂತ್ರಿಗಳೇ, ಈ ಕಾಂಟ್ ಕಂಟಿನ್ಯೂ ಆಸ್ ಎ ಮಿನಿಸ್ಟರ್ ನೋ ಮೋರ್. ನೀವು ಈ ದೇಶದ ಜನರನ್ನು ರಕ್ಷಣೆ ಮಾಡಬೇಕಾದವರು, ನೀವು ಮುಖ್ಯಮಂತ್ರಿ ಇದ್ದೀರಿ. ನಿಮ್ಮ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಹೇಳಿ ಇದು ಸರಿನಾ ಇಲ್ವಾ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ಬೇಕು. ಸಮರ್ಸ್ಕೊಳ್ಳಿ ನೀವು ಬೇಕಾದ್ರೆ, ನಾವು ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ನಾವು ನಮ್ದು ಏನ್ ಸ್ಟ್ಯಾಂಡ್ ತಗೋಬೇಕು ನಾವು ತೆಗೆದುಕೊಳ್ತೀವಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ, ಆಸ್ ಎ ಪ್ರೆಸಿಡೆಂಟ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿಯನ್ನು ಮೂಡಿಸಲು ನಮ್ದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ, ಚರಿತ್ರೆ ಇದೆ. ಇದನ್ನ ಉಳಿಸ್ಕೊಳ್ಳಿಕ್ಕೆ, ಇದನ್ನ ಬೆಳೆಸಲಿಕ್ಕೆ, ಇದನ್ನ ಕಾಪಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಈ ದೃಷ್ಟಿಯಿಂದ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಸರ್ಕಾರ ಇದೆ, ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಂವಿಧಾನದ ಹಕ್ಕನ್ನ, ಸಂವಿಧಾನದಲ್ಲಿ ಏನು ಬರೆದಿದೆ ಅದನ್ನ ಈ ಸಂದರ್ಭದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ ನಾನು ಓದ್ ತೆಗೆದುಕೊಂಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ ಒಟ್ಟೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ.
ಒಬ್ಬ ಮಂತ್ರಿ, ಸರ್ಕಾರದಲ್ಲಿರೋ ಮಂತ್ರಿ ಮಾನ್ಯ ಶ್ರೀ ಈಶ್ವರಪ್ಪ ಅನ್ನೋರು ನೆನ್ನೆ ಒಂದು ಭಾಷಣ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ. ಈಶ್ವರಪ್ಪ harps on ಕಾಶಿ ಅಂಡ್ ಮಥುರಾ ಅಂತೇಳಿ. Minister for Rural Development and Panchayat Raj Ishwarappa on Wednesday said that the masjid located in Kashi and Mathura should also make a way for temples. ಈ ಕರಸೇವಕರು ಈ ರೀತಿ ಮುಂದಾಗಬೇಕು ಅಂತ ಹೇಳಿ ಜನರನ್ನ ಎತ್ಕಟ್ಬಿಟ್ಟು ಶಾಂತಿ ಭಂಗವನ್ನು ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅಯೋಧ್ಯದಂತೆ ಮಥುರಾ ಕಾಶಿಗಳ ಮಸೀದಿಗಳನ್ನು ತೆರವುಗೊಳಿಸಿ ಮಂದಿರಗಳನ್ನು ಸ್ವತಂತ್ರಗೊಳಿಸಬೇಕಾಗಿದೆ. ಕಾಶಿ ವಿಶ್ವನಾಥ, ಮಥುರಾ ಶ್ರೀ ಕೃಷ್ಣ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ತೆರಳದೆ ಹಿಂದೂಗಳು ಗುಲಾಮತನ ಬಸುವಾಗುತ್ತಿದೆ. ಮುಖ್ಯಮಂತ್ರಿಗಳೇ, ನಾನು ಈಶ್ವರಪ್ಪ ಅಂತ ಮಾತಾಡ್ತಾ ಇಲ್ಲ. ಈಸ್ ಎ ಮಿನಿಸ್ಟರ್ ಇನ್ ದ ಗವರ್ಮೆಂಟ್. ರಾಜ್ಯಪಾಲರು ಅವರಿಗೆ ಬೋಧನೆ ಕೊಟ್ಟಿದ್ದಾರೆ. ನೀವು ಸರ್ಕಾರದ ಹೆಡ್, ಪಾಪ ನೀವು ಹಾಸ್ಪಿಟಲ್ ಇದ್ದೀರಾ, ನಂಗೆ ನೋವಾಗ್ತದೆ. ಆದರೆ ನಿಮ್ಮ ಜವಾಬ್ದಾರಿ ಇದು. ಜವಾಬ್ದಾರಿ ಕೋಮು ಸೌಹಾರ್ದತೆ, ಮತೀಯ ಗಲಭೆ, ವೈಮನಸ್ಯಕ್ಕೆ ಬಿತ್ತನೆ ಬೀಜನ ಹಾಕ್ತಾ ಇದ್ದಾರೆ. ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು ಕೂಡಲೇ ಸುಮೋಟೋ ಕೇಸನ್ನ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಆನರಬಲ್, ಐ ರಿಕ್ವೆಸ್ಟ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, you wanted to uphold the secular forces, you uphold the secular values of this country. The country's image is under stakes. Your own minister is creating communal disturbance in this country from Karnataka. I want you to instruct the chief minister to sack him immediately, to file a criminal case by the police authorities, arrest him and take immediate action as per the law. ಬೇರೆ ಬೇರೆ ಸಣ್ಣ ಸಣ್ಣ ಯಾವ್ದಾರು ಒಬ್ಬ ಟ್ವೀಟ್ ಮಾಡಿಬಿಟ್ರೆ, ಯಾರ ಮೇಲೆ ಒಂದೇನಾದ್ರು ಟ್ವೀಟ್ ಮಾಡಿಬಿಟ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ಬಿಡ್ತೀರಿ. ಯಾಕೆ ಇವ್ರ ಮೇಲೆ ಹಾಕೋದಿಲ್ಲ? ಯಾಕೆ ಇನ್ನ ಯೋಚನೆ ಮಾಡ್ತಾ ಇದ್ದೀರಿ? 24 ಗಂಟೆ ಆಗಿದೆ. ಎಲ್ಲ ನ್ಯಾಷನಲ್ ಚಾನೆಲ್ಸ್ಗಳೆಲ್ಲ ಬಂದಿದೆ, ಸ್ಟೇಟ್ ಮೀಡಿಯಾಗಳೆಲ್ಲ ಬಂದಿದೆ. ಇವತ್ತಾದ್ರೂ ಕೂಡ ಇನ್ನ ನೀವು ಆಕ್ಷನ್ ತಗೊಳಕ್ ಆಗ್ಲಿಲ್ಲ ಅಂತ ಅಂದಮೇಲೆ, ನಾನು ಯಾರೋ ಬೇರೆ ಆರ್ಡಿನರಿ ಯಾರು ಮಾತಾಡೋದು ನಾನು ಮಾತಾಡ್ತಾ ಇರಲಿಲ್ಲ. ನಾನು ಈಸ್ ಎ ಮಿನಿಸ್ಟರ್ ಇನ್ ದಿ ಗವರ್ಮೆಂಟ್, ಈಸ್ ಎ ಮಿನಿಸ್ಟರ್, ಈಸ್ ಎ ಗವರ್ಮೆಂಟ್. ಈಸ್ ದಿಸ್ ದಿ ಗವರ್ಮೆಂಟ್ ಸ್ಟ್ಯಾಂಡ್? ಐ ವಾಂಟ್ ದಿ ಆನ್ಸರ್ ಫಾರ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್, ಈಸ್ ಹೆಡ್ ಆಫ್ ದಿ ಸ್ಟೇಟ್. ನೀವು ಹಾಸ್ಪಿಟಲ್ ಮಲಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ಬಟ್ ಬೈ ದಿಸ್ ಈವ್ನಿಂಗ್ ನೀವು ರೆಸಿಗ್ನೇಷನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಈ ನಾಯಕತ್ವವನ್ನು ತೆಗೆದುಕೊಂಡು, ಈ ರಾಜ್ಯದ ತೆಗೆದುಕೊಂಡು ಎಲ್ಲರನ್ನ ಒಟ್ಟೆ ತೆಗೆದುಕೊಂಡು ಹೋಗ್ತೀವಿ ಅಂತ ಏನು ಮಾತನ್ನ ಕೊಟ್ಟು ತಾವು ಪ್ರಮಾಣ ಮಾಡಿದ್ದೀರಿ, ಇದಕ್ಕೆ ಒಂದು ದೊಡ್ಡ ಭಂಗ ಆಗ್ತದೆ. ಇದು ಈ ರಾಜ್ಯದಲ್ಲಿ ಶಾಂತಿಯನ್ನ ಕದಲಿಕ್ಕೆ ಇದಕ್ಕೆ ನೀವೇ ಒತ್ತನ್ನ ಕೊಟ್ಟಂಗೆ ಆಗ್ತದೆ. ಕೂಡಲೇ ಇದರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನು ನಾನು ಮಾಡ್ತೀನಿ. ಅದು ನೆಕ್ಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡ್ತೀವಿ. ಈಗ ಗೌರ್ಮೆಂಟೇ ಸುಮೋಟೋ ಕೇಸ್ ತಗೋಬೇಕು, ಡಿಜಿಪಿನೇ ಕೇಸ್ ರಿಜಿಸ್ಟರ್ ಮಾಡಬೇಕು, ಮುಖ್ಯಮಂತ್ರಿಗಳೇ ರೆಸಿಗ್ನೇಷನ್ ತಗೋಬೇಕು, ಅವ್ರನ್ನ ಸ್ಯಾಕ್ ಮಾಡಬೇಕು, ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ನೀವು ಹೇಳಿ, ನೀವು ಮಾಧ್ಯಮದವರು ನೀವೇ ಇದನ್ನ ಪ್ರಿಂಟ್ ಮಾಡಿದ್ದೀರಿ, ನೀವೇನೇನೆಲ್ಲ ಜನಕ್ಕೆ ತೋರಿಸಿದ್ದೀರಿ. ಇದು ಸುಮೋಟೋ ಕೇಸ್ಗೆ, ರೆಸಿಗ್ನೇಷನ್ಗೆ ಇದು ವಸ್ತುನಾ ಅಲ್ವಾ? ಇಷ್ಟು ತಾವು ಹೇಳಿ. ಶಾಂತಿ ಭಂಗವನ್ನ ಕದಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಇಲ್ವಾ, ಮಾಡಿದಾರಾ ಇಲ್ವಾ, ಇಷ್ಟು ತಾವೇ ತೀರ್ಮಾನ ಮಾಡಿ. ಅಲ್ಲ ಸರ್, ಈ ಹಿಂದೆನೂ ಹಲವಾರು ಬಾರಿ ಶಾಸಕರು, ಸಚಿವರು ಕೂಡ ಈ ರೀತಿ ಮಾತಾಡಿದ್ದಾರೆ.
CM ಹೋದ್ಮೇಲೆ ಅವ್ರು ಫಾಲೋ ಮಾಡ್ಬಿಟ್ಟಿದ್ದಾರೆ. CM ಅಲ್ಲಿ ಹೋಗಿದ್ದಾರೆ. ಅಲ್ಲ ಅಲ್ಲಿನೂ ಪಾಪ ಯಾರೋ ಯೋಗೇಶ್ ಅವರು ಹೇಳಿದಾಗ ಅಲ್ಲಿನೂ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆಯಾ ಅಂತ. ಹೊಂದಾಣಿಕೆ ರಾಜಕೀಯ ಹೇಳಿದ್ರಲ್ವಾ ಯೋಗೇಶ್ ಅವರು ಆರೋಪ ಮಾಡಿದಾಗ CM ವಿರೋಧ ಪಕ್ಷದ ನಾಯಕರು ಅಲ್ಲೇ ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಮಾತಾಡೋಣ. COVID-19 ಇರೋದ್ರಿಂದ ಮೀಟ್ ಮಾಡೋಕ್ಕಾಗಲ್ಲ ಯಾರನ್ನು. ನೋಡ್ರಿ ವಸ್ಸೋ ಈಸ್ ಎ ಮಿನಿಸ್ಟರ್, ಸಂವಿಧಾನ ಇದೆ, ಹಕ್ಕಿದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಸೆಟ್ ಬಾಬ್ರಿ ಮಸೀದಿ ಒಂದು ಬಿಟ್ಬಿಟ್ಟು ಇನ್ನು ಯಾವ ದೇವಸ್ಥಾನ ಯಾವ ಮಸೀದಿ ಇನ್ನೊಂದು ವಿಚಾರ ಏನು ಮಾತಾಡಬಾರ್ದು, ಯಾವ ಸುದ್ದಿಗೂ ಹೋಗಬಾರ್ದು, ಈ ದೇಶದಲ್ಲಿ ಅಶಾಂತಿ ಮೂಡಲಿಕ್ಕೆ ಯಾರು ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟು ವರ್ಡಿಟ್ ಆಗಿದೆ. ಆ ವರ್ಡಿಟ್ ಆದರೂ ಕೂಡ ಈ ರೀತಿ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಕಾಂಟ್ ಸ್ಟಾಪ್ ಹಿಮ್. ಮುಖ್ಯಮಂತ್ರಿಗಳೇ, ಈ ಕಾಂಟ್ ಕಂಟಿನ್ಯೂ ಆಸ್ ಎ ಮಿನಿಸ್ಟರ್ ನೋ ಮೋರ್. ನೀವು ಈ ದೇಶದ ಜನರ ರಕ್ಷಣೆ ಮಾಡಬೇಕಾದವರು, ನೀವು ಮುಖ್ಯಮಂತ್ರಿ ಇದ್ದೀರಿ. ನಿಮ್ಮ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಹೇಳಿ ಇದು ಸರಿನಾ ಇಲ್ಲೋ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ಬೇಕು. ಸಮರ್ಸ್ಕೊಳ್ಳಿ ನೀವು ಬೇಕಾದ್ರೆ, ನಾವು ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ನಾವು ನಮ್ದು ಏನು ಸ್ಟ್ಯಾಂಡ್ ತಗೋಬೇಕು ನಾವು ತೆಗೆದುಕೊಳ್ತೀವಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ, ಆಸ್ ಎ ಪ್ರೆಸಿಡೆಂಟ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿಯನ್ನು ಮೂಡಿಸಲು ನಮ್ಮದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ, ಚರಿತ್ರೆ ಇದೆ. ಇದನ್ನು ಉಳಿಸ್ಕೊಳ್ಳಿಕ್ಕೆ, ಇದನ್ನು ಬೆಳೆಸಲಿಕ್ಕೆ, ಇದನ್ನು ಕಾಪಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಯಡಿಯೂರಪ್ಪನವರು ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವೇನು ಕೊಡ್ಲಿಲ್ಲ ಅಂತ ಹೇಳೋದಿಲ್ಲ, ಕೊಟ್ಟಿದ್ದೇವೆ ನಿಮಗೆ. ಆದರೆ ಈ ದೇಶದ ಗೌರವ, ಈ ದೇಶದ ಸಂಸ್ಕೃತಿ, ಈ ಹೆಣದಲ್ಲಿ ಹಣ, ರೋಗಿಗಳ ಹತ್ರ ಹಣ, ಕೊರೋನಾದ ಭ್ರಷ್ಟಾಚಾರ, ಇದಕ್ಕೆ ನಿಮಗೆ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ತಮಗೆ ಯಡಿಯೂರಪ್ಪನವ್ರಿಗೆ ಗುಣಮುಖಾಗಿ ಬರಲಿ, ಹಾಸ್ಪಿಟ್ಲು ಸೇರಿದ್ದಾರೆ, ಅದು ಬೇರೆ ವಿಚಾರ. ಹಾಸ್ಪಿಟ್ಲಿಂದನೇ ತಾವು ಅಧಿಕಾರನ ಮಾಡ್ತಾ ಇದ್ದೀರಿ. ಲೇಬರ್ ಕಮಿಷನರ್ ಟ್ರಾನ್ಸ್ಫರ್ ಆಯಿತು, ಪೊಲೀಸ್ ಕಮಿಷನರ್ ಟ್ರಾನ್ಸ್ಫರ್ ಆಯಿತು, BBMP ಕಮಿಷನರ್ ಟ್ರಾನ್ಸ್ಫರ್ ಆಯಿತು, DC ಗಳ ಟ್ರಾನ್ಸ್ಫರ್ ಆಯಿತು. ಅಂದಮೇಲೆ 4-5 ತಿಂಗಳಿಂದ ಯಾರ್ಯಾರು ಅಧಿಕಾರಿಗಳು ಕೆಲಸ ಮಾಡ್ತಿದ್ರು ಅವರು ಸಂಪೂರ್ಣವಾಗಿ ಉತ್ತಮವಾದಂಥ ಕೆಲಸ ಮಾಡಲಿಲ್ಲ ಅನ್ನೋ ದೃಷ್ಟಿಯಿಂದ ನೀವು ಬದಲಾವಣೆ ಮಾಡಿದ್ದೀರಿ ಅನ್ನೋದಕ್ಕೆ ಈ ವರ್ಗಾವಣೆಯ ದಂಧೆನೇ ಸಾಕ್ಷಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. 20 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಲ್ಲಿ ಏನು ಅನೌನ್ಸ್ ಆಯಿತು. ಈ ರಾಜ್ಯದಲ್ಲಿ 1600 ಕೋಟಿ ರೂಪಾಯಿ ಏನು ನೀವು ಅನೌನ್ಸ್ ಮಾಡಿದ್ರಿ? ಯಾರಿಗೆ ಎಷ್ಟು ಹಣ ಕೊಟ್ರಿ, ಯಾರಿಗೆ ತಲುಪ್ತು, ಯಾರ ಅಕೌಂಟ್ ಹೋಯ್ತು, ಎಷ್ಟು ಜನಕ್ಕೆ ಎಷ್ಟು ಪರ್ಸೆಂಟೇಜ್ ಹೋಯ್ತು ಅನ್ನೋದನ್ನ ದಯವಿಟ್ಟು ತಾವು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಈಶ್ವರಪ್ಪ ಆಫ್ಸ್ ಆನ್ ಕಾಶಿ ಅಂಡ್ ಮಥುರಾ ಅಂತ ಹೇಳಿ ಮಿನಿಸ್ಟರ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಈಶ್ವರಪ್ಪ on Wednesday said that the masjid located in Kashi and Mathura should also make a way for temples. ಈ ಕರಸೇವಕರು ಈ ರೀತಿ ಮುಂದಾಗಬೇಕು ಅಂತ ಹೇಳಿ ಜನರನ್ನ ಹೆದ್ಕಟ್ಬಿಟ್ಟು ಶಾಂತಿ ಭಂಗವನ್ನು ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅಯೋಧ್ಯದಂತೆ ಮಥುರಾ ಕಾಶಿಗಳ ಮಸೀದಿಗಳನ್ನು ತೆರವುಗೊಳಿಸಿ ಮಂದಿರಗಳನ್ನು ಸ್ವತಂತ್ರಗೊಳಿಸಬೇಕಾಗಿದೆ. ಕಾಶಿ ವಿಶ್ವನಾಥ, ಮಥುರಾ ಶ್ರೀಕೃಷ್ಣ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ತೆರಳದೆ ಹಿಂದೂಗಳು ಗುಲಾಮತನ ಬಸುವಾಗುತ್ತಿದೆ. ಮುಖ್ಯಮಂತ್ರಿಗಳೇ, ನಾನು ಈಶ್ವರಪ್ಪ ಅಂತ ಮಾತಾಡ್ತಾ ಇದ್ದೆ. ಈಸ್ ಎ ಮಿನಿಸ್ಟರ್ ಇನ್ ಗವರ್ಮೆಂಟ್. ರಾಜ್ಯಪಾಲರು ಅವರಿಗೆ ಬೋಧನೆ ಕೊಟ್ಟಿದ್ದಾರೆ. ನೀವು ಸರ್ಕಾರದ ಹೆಡ್, ಒಬ್ಬ ನೀವು ಹಾಸ್ಪಿಟಲ್ ಇದ್ದೀರಾ, ನಂಗೆ ನೋವಾಗ್ತದೆ. ಆದರೆ ನಿಮ್ಮ ಜವಾಬ್ದಾರಿ ಇದು. ಜವಾಬ್ದಾರಿ ಕೋಮು ಸೌಹಾರ್ದತೆ, ಮತೀಯ ಗಲಭೆ, ವೈಮನಸ್ಯಕ್ಕೆ ಬಿತ್ತನೆ ಬೀಜನ ಹಾಕ್ತಾ ಇದ್ದಾರೆ. ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು ಕೂಡಲೇ ಸುಮೋಟೋ ಕೇಸನ್ನ ತೆಗೆದುಕೊಳ್ಬೇಕು.
ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟ್ರೇ Honorable, I request the Honorable Prime Minister of this country. You wanted to uphold the secular forces. You uphold the secular values of this country. The country's image is under stakes. Your own minister is creating communal disturbance in this country from Karnataka. I want you to instruct the Chief Minister to sack him immediately, to file a criminal case by the police authorities, arrest him and take immediate action as per the law. ಬೇರೆ ಬೇರೆ ಸಣ್ಣ ಸಣ್ಣ ಯಾವ್ದಾರು ಒಬ್ಬ ಟ್ವೀಟ್ ಮಾಡಿಬಿಟ್ರೆ, ಯಾರ ಮೇಲೆ ಒಂದೇನಾದ್ರು ಟ್ವೀಟ್ ಮಾಡಿಬಿಟ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ಬಿಡ್ತೀರಿ. ಯಾಕೆ ಇವ್ರ ಮೇಲೆ ಹಾಕುದಿಲ್ಲ? ಯಾಕೆ ಇನ್ನ ಯೋಚನೆ ಮಾಡ್ತಾ ಇದೀರಿ? 24 ಗಂಟೆ ಆಗಿದೆ, ಎಲ್ಲ ನ್ಯಾಷನಲ್ ಚಾನೆಲ್ಸ್ ಗಳೆಲ್ಲ ಬಂದಿದೆ, ಸ್ಟೇಟ್ ಮೀಡಿಯಾಗಳೆಲ್ಲ ಬಂದಿದೆ. ಇವತ್ತಾದ್ರೂ ಕೂಡ ಇನ್ನ ನೀವು ಆಕ್ಷನ್ ತಗೊಳಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾನು ಯಾರೋ ಬೇರೆ ಆರ್ಡಿನರಿ ಯಾರು ಮಾತಾಡೋದು ನಾನು ಮಾತಾಡ್ತಾ ಇರಲಿಲ್ಲ. ಈಸ್ ಎ ಮಿನಿಸ್ಟರ್ ದಿ ಗವರ್ಮೆಂಟ್, ಈಸ್ ಎ ಮಿನಿಸ್ಟರ್, ಈಸ್ ಎ ಗವರ್ಮೆಂಟ್. ಈಸ್ ದಿಸ್ ದಿ ಗವರ್ಮೆಂಟ್ ಸ್ಟ್ಯಾಂಡ್? I want the answer for Honorable Chief Minister of this state. He is head of the state. ನೀವು ಹಾಸ್ಪಿಟಲ್ ಮಲಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ಬಟ್ ಬೈ ದಿಸ್ ಈವ್ನಿಂಗ್ ನೀವು ರೆಸಿಗ್ನೇಷನ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಈ ನಾಯಕತ್ವವನ್ನು ತೆಗೆದುಕೊಂಡು, ಈ ರಾಜ್ಯದ ತೆಗೆದುಕೊಂಡು ಎಲ್ಲರನ್ನು ಹೊಟ್ಟೆ ತೆಗೆದುಕೊಂಡು ಹೋಗ್ತೀವಿ ಅಂತ ಏನು ಮಾತನ್ನ ಕೊಟ್ಟು ತಾವು ಪ್ರಮಾಣ ಮಾಡಿದ್ದೀರಿ, ಇದಕ್ಕೆ ಒಂದು ದೊಡ್ಡ ಭಂಗ ಆಗ್ತದೆ. ಇದು ಈ ರಾಜ್ಯದಲ್ಲಿ ಶಾಂತಿಯನ್ನ ಕದಲಿಕ್ಕೆ ಇದಕ್ಕೆ ನೀವೇ ಒತ್ತನ್ನ ಕೊಟ್ಟಂಗೆ ಆಗ್ತದೆ. ಕೂಡಲೇ ಇದರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನ ಮಾಡ್ತೇನೆ. ಯಡಿಯೂರಪ್ಪನವರು ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವೇನು ಕೊಡಲಿಲ್ಲ ಅಂತ ಹೇಳುದಿಲ್ಲ, ಕೊಟ್ಟಿದ್ದೇವೆ ನಿಮಗೆ. ಆದ್ರೆ ಈ ದೇಶದ ಗೌರವ, ಈ ದೇಶದ ಸಂಸ್ಕೃತಿ, ಈ ಹೆಣದಲ್ಲಿ ಹಣ, ರೋಗಿಗಳ ಹತ್ರ ಹಣ, ಕೊರೋನಾದ ಭ್ರಷ್ಟಾಚಾರ, ಇದಕ್ಕೆ ನಿಮ್ಗೆ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ತಮಗೆ ಯಡಿಯೂರಪ್ಪನವ್ರಿಗೆ ಗುಣಮುಖ ಬರಲಿ, ಹಾಸ್ಪಿಟ್ಲು ಸೇರಿದ್ದಾರೆ, ಅದು ಬೇರೆ ವಿಚಾರ. ಹಾಸ್ಪಿಟ್ಲಿಂದಲೇ ತಾವು ಅಧಿಕಾರನ ಮಾಡ್ತಾ ಇದ್ದೀವಿ. ಲೇಬರ್ ಕಮಿಷನರ್ ಟ್ರಾನ್ಸ್ಫರ್ ಆಯ್ತು, ಪೊಲೀಸ್ ಕಮಿಷನರ್ ಟ್ರಾನ್ಸ್ಫರ್ ಆಯ್ತು, ಬಿಬಿಎಂಪಿ ಕಮಿಷನರ್ ಟ್ರಾನ್ಸ್ಫರ್ ಆಯ್ತು, ಡಿಸಿಗಳ ಟ್ರಾನ್ಸ್ಫರ್ ಆಯ್ತು. ಅಂದ್ಮೇಲೆ 4-5 ತಿಂಗಳಿಂದ ಯಾರ್ಯಾರು ಅಧಿಕಾರಿಗಳು ಕೆಲಸ ಮಾಡ್ತಿದ್ರು ಅವರು ಸಂಪೂರ್ಣವಾಗಿ ಉತ್ತಮವಾದಂತ ಕೆಲಸ ಮಾಡಲಿಲ್ಲ ಅನ್ನೋ ದೃಷ್ಟಿಯಿಂದ ನೀವು ಬದಲಾವಣೆ ಮಾಡಿದ್ದೀರಿ ಅನ್ನೋದಕ್ಕೆ ಈ ವರ್ಗಾವಣೆಯ ದಂಧೆನೇ ಸಾಕ್ಷಿ. ನಿಮ್ ಕೈಲಿ ಮಂತ್ರಿಗಳನ್ನ ಚೇಂಜ್ ಮಾಡಕ್ ಆಗಲಿಲ್ಲ. ನಿಮ್ ಕೈ ಹೆಲ್ತ್ ಮಿನಿಸ್ಟರ್ ಒಂದ್ ಕಡೆ ಸೈಡ್ ಗಿಟ್ರೆ ಎಜುಕೇಶನ್ ಮಿನಿಸ್ಟರ್ ತಂದ್ರಿ, ಎಜುಕೇಶನ್ ಮಿನಿಸ್ಟರ್ ಸೈಡ್ ಗಿಟ್ರೆ ಮೆಡಿಕಲ್ ಎಜುಕೇಶನ್ ತಂದ್ರಿ, ಅದಾದ್ಮೇಲೆ ಅವ್ರ ಸೈಡ್ ಇಟ್ರೆ ರೆವಿನ್ಯೂ ಮಿನಿಸ್ಟರ್ ತಂದ್ರಿ, ಅದಾದ್ಮೇಲೆ 8 ಜನ ಕರ್ಕೊಂಡು ಬಂದ್ರು. ತಂದು ಆ ಜಿಲ್ಲಾ ಮಂತ್ರಿಗಳಿಗೆ ಒಬ್ಬ ಒಂದು ಹಾಸ್ಪಿಟ್ಲ್ ಹೋಗ್ಲಿಲ್ಲ. ಆಯ್ತು, ರೈತರು ಬೆಳೆದಂತ ಬೆಲೆಗೆ, ತರಕಾರಿಗೆ, ಹಣ್ಣಿಗೆ ನಿಮ್ಮಲ್ಲೂ ಕೂಡ ಬೆಲೆನೇ ಸಿಗ್ಲಿಲ್ಲ. ಯಾರು ಕೂಡ ನೀವು ಯಾರಿಗೆ ಘೋಷಣೆ ಮಾಡಿದ್ರಿ, ನಾವು ಒತ್ತಡ ಮಾಡಿದ್ಮೇಲೆ ವೃತ್ತಿಯನ್ನ ನಂಬ್ಕೊಂಡು ಬಂದಂತ ಜನ, ನಮ್ಮ ಡ್ರೈವರ್ಗಳು, ನಮ್ಮ ಸವಿತಾ ಸಮಾಜದವರು, ನಮ್ಮ ದರ್ಜಿಯವರು, ಟೈಲರ್ಗಳು, ಅಗಸರು, ಎಲ್ಲ ಪೂಜಾರಿಗಳು ಎಲ್ಲ ಕೂಡ ವೃತ್ತಿಯನ್ನ ಉಳಿಸ್ಕೊಂಡು ಬಂದವರಿಗೆ ಕೆಲವರಿಗೆ ಘೋಷಣೆ ಮಾಡಿದ್ರು, ಕೆಲವು ಬಿಟ್ರಿ. ಆಶಾ ಕಾರ್ಯಕರ್ತರು ಇವತ್ತರೆಗೂ 10% ಕೂಡ ನಿಮ್ಗೆ ಹಣ ಕೊಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಯಾಕ್ರಿ ಸರ್ಕಾರ ಇರಬೇಕು? ಎಲ್ಲ ಇರಿಗೇಷನ್, PWD ಬಿಲ್ಗಳು ಹೋಗ್ತಾ ಇದೆ, LOCಗಳು ರಿಲೀಸ್ ಆಗ್ತಾ ಇದೆ, ದೊಡ್ಡ ಮೀಟರ್ ಇದೆ. ಈ ಬಡವರಿಗೆ 5,000 ಕೊಡೋದಕ್ಕೆ ಸತ್ ಮೇಲೆ ಕೊಡ್ತಿದೆ ಅಂದ್ರೆ ಮುಖ್ಯಮಂತ್ರಿಗಳೇ,
ಮಂತ್ರಿಗಳೆಲ್ಲ ಸತ್ತ ಮೇಲೆ, ಜನ ಸತ್ತ ಮೇಲೆ ಈ ಹಣ ಕೊಡ್ತಾ ಇರೋದು ಜೀವಂತವಾಗಿದ್ದು ಆರ್ಥಿಕವಾಗಿ ಆಗ್ಲಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. 20 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಲ್ಲಿ ಏನು ಅನೌನ್ಸ್ ಆಯ್ತು. ಈ ರಾಜ್ಯದಲ್ಲಿ 1600 ಕೋಟಿ ರೂಪಾಯಿ ಏನ್ ನೀವು ಅನೌನ್ಸ್ ಮಾಡಿದ್ರಿ, ಯಾರಿಗೆ ಎಷ್ಟು ಹಣ ಕೊಟ್ರಿ, ಯಾರಿಗೆ ತಲುಪ್ತು, ಯಾರ ಅಕೌಂಟ್ ಹೋಯ್ತು, ಎಷ್ಟು ಜನಕ್ಕೆ ಎಷ್ಟು ಪರ್ಸೆಂಟೇಜ್ ಹೋಯ್ತು ಅನ್ನೋದನ್ನ ದಯವಿಟ್ಟು ತಾವು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನ ಕೋವಿಡ್ ಭ್ರಷ್ಟಾಚಾರ ಎಷ್ಟು ಗಂಟೆ ಮಾತಾಡಿದ್ರು ಅದು ಸಾಲದು. ಒಟ್ಟಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಈ ನಮ್ಮ ಮೈಗ್ರೆಂಟ್ ಲೇಬರ್ಸ್ ಅಲ್ಲ, ನೇಷನ್ ಬಿಲ್ಡರ್ಸ್, ಕಾರ್ಮಿಕರು, ರೈತರು ಎಲ್ಲರೂ ಕೂಡ ನಡ್ಕೊಂಡಂತ ರೀತಿ ಇದೆಯಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ಅವ್ರ ಪರಿಸ್ಥಿತಿ ಇಳಿದಿದ್ರೆ, ಆ ಕಾರ್ಮಿಕರ ಪರಿಸ್ಥಿತಿ ಇಳಿದಿದ್ರೆ ನಿಮಗೆ ಅದ್ರ ನೋವು ಗೊತ್ತಾಗ್ತದೆ. ಆ ಬಡತನದ ನೋವು ನಿಮಗೆ ಗೊತ್ತಿಲ್ಲ, ಆ ಕೆಲಸ ಉದ್ಯೋಗಿಗಳ ನೀವು ನೋವು ಗೊತ್ತಿಲ್ಲ, ಲಾರಿ ಮಾಲೀಕರ ನೋವು, ಡ್ರೈವರ್ಗಳ ನೋವು ನಿಮ್ಗೆ ಗೊತ್ತಿಲ್ಲ. 5 ತಿಂಗಳು 6 ತಿಂಗಳು ಲಾರಿಗಳನ್ನೇ ತೆಗಿಲಿಲ್ಲ, ಆಟೋಗಳನ್ನೇ ತೆಗಿಲಿಲ್ಲ, ಟ್ಯಾಕ್ಸಿಗಳನ್ನೇ ತೆಗಿಲಿಲ್ಲ. ಯಾಕೆ ಅವ್ರ ಟ್ಯಾಕ್ಸ್ ನ ಇನ್ನ ನೀವು ಮನ್ನಾ ಮಾಡಿಲ್ಲ? ಯಾಕೆ ಇನ್ಸೂರೆನ್ಸ್ ಕಂಪ್ನಿಗಳನ್ನ ಕರೆದು ಹೇಳ್ಬಿಟ್ಟು ನೀನು ಅದು ಸ್ಟಾಪ್ ಮಾಡೋ, ತಿರ್ಗಾ ನೆಕ್ಸ್ಟ್ ಇಯರ್ ಅದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಮಾಡಿಲ್ಲ? ಇನ್ಸೂರೆನ್ಸ್ ಕಂಪ್ನಿಲಿ 2 ತಿಂಗಳು ಗಾಡಿ ಓಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ವಾಪಸ್ ಕೊಡುವಂತದ್ದು ಮುಂದಿನ ವರ್ಷಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಂತ ಅವಕಾಶ ಕಾನೂನಲ್ಲೇ ಇದೆ. ಮುಖ್ಯಮಂತ್ರಿಗಳೇ, ಕೂಡಲೇ ಕೆಲಸ ಮಾಡ್ಬೇಕು. ಇನ್ಸೂರೆನ್ಸ್, ಟ್ಯಾಕ್ಸ್, ಎಲ್ಲ ಅಂಗಡಿಗಳು, ಹೋಟ್ಲುಗಳು, ಬಿಲ್ಡಿಂಗ್ಗಳೆಲ್ಲ ಮುಚ್ಚೋಗಿತ್ತಲ್ಲ. 1 ವರ್ಷ ಆದ್ರೂ ಕೂಡ ಎಲ್ಲ ನಿಮ್ ಸರ್ಕಾರ ಹೋಗೋದಿಲ್ಲ, ಲೋಕಲ್ ಬಾಡಿದು ಹೋಯ್ತದೆ ಅಷ್ಟೇ, ಹೋದ್ರೂ ಪರವಾಗಿಲ್ಲ, ಯಾರಿಗೂ ವ್ಯಾಪಾರ ಆಗಿಲ್ಲ. ಹೊರಗಡೆ ದೇಶದಲ್ಲಿ ಹೋಟ್ಲಿಗೆ ಹೋದ್ರೆ ಅರ್ಧ ದುಡ್ಡನ್ನ ಸರ್ಕಾರ ಕಟ್ಕೊಡ್ತಾ ಇದೆ. ಉದ್ಯೋಗ ಸೃಷ್ಟಿ ಆಗ್ಲಿ, ವ್ಯಾಪಾರಗಳು ನಡೀಲಿ, ಜನ ಈಚೆಗೆ ಬರ್ಲಿ ಅಂತೇಳಿ. ಈ ದೇಶದಲ್ಲಿ ಒಂದು ಸಣ್ಣ ಅಂತ ಒಂದು ಉದಾಹರಣೆ ಇಲ್ಲ. ನಾನೀಗಾಗಲೇ ಹೊರಗಡೆ ದೇಶದ ಅನೇಕ ಸ್ನೇಹಿತರ ಹತ್ರ ಈಗಾಗಲೇ ನಾನು ಸಂಭಾಷಣೆ ಮಾಡಿದ್ದೇನೆ. ಸತ್ಯದಲ್ಲಿ ಸತ್ಯದ ಪರಿಸ್ಥಿತಿಯನ್ನ ಆ ದೇಶಗಳಲ್ಲಿ ಮಾಡುವಂತ ವ್ಯವಸ್ಥೆಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಆದ್ರೆ ಇವತ್ತು ನೀವು ಏನು ಮಾತು ಕೊಟ್ಟಿದ್ರಿ, ಏನು ಈ ಜನ ನಡ್ತಾ ಇದ್ದಾರೆ, ಈ ದೇಶದ ಸ್ವಾಭಿಮಾನವನ್ನ ಉಳಿಸ್ಲಿಕ್ಕೆ, ನಮ್ಮ ಜನರ ಬದುಕನ್ನ ಹಸನು ಮಾಡಲಿಕ್ಕೆ, ಮತ್ತೆ ಈ ಜೀವ ಉಳ್ಕೊಂಡಿದ್ದೆ, ಈ ಜೀವನವನ್ನ ಹೊಸ ರೂಪವನ್ನು ಮಾಡಲಿಕ್ಕೆ ನಿಮ್ ಕೈಲಿ ಕಾರ್ಯಕ್ರಮ ರೂಪಿಸೋಕೆ ಆಗ್ಲಿಲ್ಲ. ಇದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ ಆದ್ಮೇಲೆ ಈ ರಾಜ್ಯ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತೇಳಿ ಒಂದು ವಿಷನ್ ಗ್ರೂಪ್ ಅಂತ ಕೂಡ ನಾನು ತಯಾರು ಮಾಡಿ ಈಗಾಗಲೇ ಅನೇಕ ಮಾಹಿತಿಯನ್ನು ನಾನು ಸಂಗ್ರಹಣ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ನಾನು ಬಿಡುಗಡೆ ಮಾಡ್ತೀನಿ. ಒಂದು. ಎರಡನೇ ವಿಚಾರ, ಈ ರಾಜ್ಯದಲ್ಲಿ ಸರ್ಕಾರ ಇದೆ, ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಂವಿಧಾನದ ಹಕ್ಕನ್ನ, ಸಂವಿಧಾನದಲ್ಲಿ ಏನ್ ಬರ್ದಿದೆ ಅದನ್ನ ಈ ಸಂದರ್ಭದಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ ನಾನು ಓದ್ ತೆಗೆದುಕೊಂಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡ್ತೇವೆ ಅಂತ ಹೇಳಿ